ಆಧಾರ್ ಕಾರ್ಡ್ ಅದರಲ್ಲಿ ತಿದ್ದುಪಡಿ ಇರ್ಬೋದು, ನೋಂದಣಿ ಇರ್ಬೋದು, ಭಾಳ ಕಿನ್ನಿಗೋಳಿಯಲ್ಲಿ ಈ ಹಿಂದೆ ಇರುವಂಥ ಅಂಚೆ ಇಲಾಖೆ ಮೂಲಕ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಯುಗ ಪುರುಷ ಸಭಾಭವನ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇನ್ನೂ ಕೂಡ ಇದರಲ್ಲಿ ಭಾಗವಹಿಸಿದ ಜೊತೆಗೆ ಅಂಚೆ ಇಲಾಖೆ ಕೂಡ ಸೇರಿಕೊಂಡಿದ್ದು ಅವರ ಸೇವೆಯನ್ನು ಗಮನಾರ್ಹ ರೀತಿಯ ಸೇವೆಯನ್ನು ಗ್ರಾಮಾಂತರ ಮಟ್ಟದಲ್ಲಿ ನಮ್ಮ ಈ ಮಂಗಳೂರಿನ ಅಧಿಕಾರಿಗಳಂತ ಶ್ರೀಯುತ ಮಲ್ಯರವರು ಬಂದಿದ್ದು ಮತ್ತು ಈ ಅಧಿಕಾರಿಗಳಿಗಾದಂಥ ವೀರೇಶ್ವರವರು, ನಮ್ಮ ಕಿನ್ನಿಗೋಳಿಯ ರಘುನಾಥ್ ಕಾಮತ್ರು, ಅದೇ ರೀತಿಯಾಗಿ ಮತ್ತೊಬ್ಬರು ಬೆಳ್ಮಣ್ಣ ಕಾಮತ್ರು ಒಟ್ಟು ಸೇರಿ ಅಂಚೆ ಇಲಾಖೆಯ ಕಾರ್ಯಕ್ರಮ ಕೂಡ ಇಲ್ಲಿ ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ನಿಜವಾಗಿಯೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಮಾತ್ರ ಅಲ್ಲದೆ ಗ್ರಾಮೀಣ ಜನರು ಅಂಚೆ ಇಲಾಖೆಯ ಮೂಲಕ ಕೂಡ ಪ್ರಯೋಜನವನ್ನು ಪಡೆಯಬಹುದು ಎನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿ ಭಾಳ ಸಂತೋಷ ಪಡ್ತಾರೆ. ಆದಿತ್ಯವಾರ ದಿವಸ ಹಲಸು ಮೇಳ ಮತ್ತು ಇನ್ನಿತರ ಬೇರೆ ಬೇರೆ ಯಾವುದೊಂದು ಗ್ರಾಮಾಂತರ ಮಟ್ಟದಲ್ಲಿ ಬೆಳೆಯುವಂಥ ಬೆಳೆಗಳ ಮಾರಾಟದ ಮಳಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ತುಂಬಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸಿ ಅಂಚೆ ಇಲಾಖೆಗೆ ಜೊತೆಗೆ ವಿಶ್ವಬ್ರಾಹ್ಮಣ ಸಮಾಜ ಸೇವಕ್ಕೆ ಶುಭವರನ್ನು ಹಾರೈಸ್ತಾ ಇದ್ದಾರೆ. ಕಿನ್ನಿಗೋಳಿಯಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಮಾವು ಹಲಸು ಮೇಳ ಏನಿದೆ, ಇದರಲ್ಲಿ ಅಂಚೆ ಇಲಾಖೆ ಕೂಡ ತನ್ನ ಒಂದು ಜನಸೇವೆ ಏನಿದೆ, ಅಪಘಾತ ವಿಮೆ ಎಂಬ ಯೋಜನೆ, ಇದನ್ನು ಬರುವ ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಇದರಲ್ಲಿ ಹೆಚ್ಚಿನ ಜನರನ್ನು ನಾವು ಒಳಪಡಿಸಬೇಕು ಅಂತ ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಒಂದು ವಿಶೇಷವಾದ ಕೌಂಟರನ್ನು ಇವತ್ತು ನಾವಿಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಬೆಳಗ್ಗೆಯಿಂದ ನನಗೆ ತಿಳಿದಾಗೆ ಈಗ ಸುಮಾರು 30ಕ್ಕೂ ಹೆಚ್ಚು ಜನ ಈ ಒಂದು ಅಪಘಾತ ವಿಮೆಯನ್ನು ಮಾಡಿಸಿಕೊಂಡಿದ್ದಾರೆ. ಮತ್ತು ಅವರು ಉಳಿದವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿ, ಅಂದರೆ ಕೇವಲ ಒಂದು 549 ರೂಪಾಯಿಗೆ 10 ಲಕ್ಷದ ಒಂದು ಪರಿಹಾರ ಪಡೆಯುವ ಒಂದು ಅಪಘಾತ ವಿಮೆ. ಇದರಲ್ಲಿ ನಮ್ಮ ಎಲ್ಲ ಅಂಚೆ ಸಿಬ್ಬಂದಿಗಳು ಇವತ್ತು ಸಂಜೆಯವರೆಗೆ ಈ ಒಂದು ಸೇವೆಯನ್ನು ನೀಡಲಿಕ್ಕೆ ಇಲ್ಲಿ ಉಪಸ್ಥಿತರಿರ್ತಾರೆ. ಇಲ್ಲಿನ ಎಲ್ಲ ಆಸುಪಾಸಿನ ಬಾಂಧವರು ಈ ಒಂದು ನಮ್ಮ ವಿಶೇಷ ಕೌಂಟರಿನ ಒಂದು ಉಪಯೋಗವನ್ನು ಪಡೆದು ತಮ್ಮವರಿಗೂ, ತಮ್ಮ ಮಿತ್ರರಿಗೂ, ತಮ್ಮ ಕುಟುಂಬದವರಿಗೂ ಈ ಒಂದು ಅಪಘಾತ ವಿಮೆ ಮಾಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಉಂಟು, ಒಳ್ಳೆಯದಿದೆ. ಇದು ಹಲಸಿನ ಹೋಳಿಗೆ ಸೂಪರ್ ಟೇಸ್ಟ್ ಇದೆ, ತುಂಬ ಟೇಸ್ಟ್ ಇದೆ. ಯಾಕಂದರೆ ಮಳೆಗಾಲದಲ್ಲಿ ನಮಗೆ ಸಿಗುವಂಥ ತಿಂಡಿ ತಿನಿಸುಗಳದು ನಾವು ಹಲಸಿನಕಾಯಿ, ಹಲಸಿನ ಹಣ್ಣಿನಿಂದ ಮಾಡುವಂಥ ತಿಂಡಿಗಳು, ಅದು ಇದು ಆರೋಗ್ಯಕ್ಕೆ ಕೂಡ ಉತ್ತಮ. ಮತ್ತು ಹಿಂದಿನ ಕಾಲದಲ್ಲಿ ಕೂಡ ನಾವು ಸಣ್ಣದಿರುವಾಗ ಕೂಡ ಇದರ ದೋಸೆ ಮತ್ತು ಇದರ ಗಟ್ಟಿ, ಇದರ ಗಾರಿ ಇದನ್ನು ಮಾಡಿ ತಿಂತೀವಿ. ಅದು ಇದು ಸ್ಪೆಷಲ್ ಹೋಳಿಗೆ. ಇದರ ಹೋಳಿಗೆ ಭಾಳಷ್ಟು ಸೂಪರ್ ಇದೆ. ಅದೇ ರೀತಿ ಇಲ್ಲಿ ಬಂದ ಎಲ್ಲ ಖಾದ್ಯಗಳು, ಈ ಹಲಸಿನ ಮೇಳದಲ್ಲಿ ಬಂದ ಖಾದ್ಯಗಳು ಸೂಪರ್ ಆಗಿದೆ. ಆದ್ದರಿಂದ ಹಲಸಿನ ಮೇಳ ಸಕ್ಸಸ್ಫುಲ್. ಮಾವು ಮತ್ತು ಹಲಸು ಮೇಳ ಇಲ್ಲಿಯ ಸಂಘಟಕರಿಗೆ ಅಭಿನಂದನೆಗಳು. ಇದರಿಂದ ಆಗುವಂತಹ ಬೈ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ ಅದರ ಒಂದು ಅರಿವು ನಮಗೆ ಸಿಕ್ಕಿತ್ತು. ಅಷ್ಟು ಮಾತ್ರವಲ್ಲದೆ ನಮ್ಮ ಹಳ್ಳಿಯಲ್ಲಿ ತುಂಬ ಮಾವು ಇದೆ, ಹಲಸು ಇದೆ, ಅದು ಕೊಳೆತು ಹೋಗುವಂಥದ್ದು ಜಾಸ್ತಿ. ಆದರೆ ಇಲ್ಲಿ ಬಂದ ನಂತರ ಗೊತ್ತಾಗ್ತದೆ ಏನೆಲ್ಲ ಮಾಡ್ಬೋದು, ಇದರಿಂದ ನಮ್ಮ ಜೀವನೋಪಾಯವಾಗಿ ಹೇಗೆ ಉಪಯೋಗಿಸ್ಬೋದು ಎಂಬಂಥ ಮಾಹಿತಿ ಸಿಗುತ್ತೆ. ಅದೇ ರೀತಿ ಹಲವು ರೀತಿಯ ಕೃಷಿ ಮಾಡಿದಂತಹ ಜಾಗೃತಿ ಕೂಡ ಬಂದಿದೆ. ಉತ್ತಮವಾದಂಥ ಕೆಲಸ. ಸಂಘಟಕರಿಗೆ ಅಭಿನಂದನೆ. ಮಂಜೂರು ಮೂಡ್ಶೆಡ್ಡೆಯಿಂದ ಬಂದಿದ್ದು. ನನ್ನ ಹೆಸರು ಲಕ್ಷ್ಮೀ ಸಿ ಆಚಾರ್ಯ. ನಾನು 7 ವರ್ಷದಿಂದ ಹೋಳಿಗೆ ಮಾಡ್ತಾ ಬಂದಿದ್ದೇನೆ. ಹಲಸಿನ ಹಣ್ಣಿನ ಹೋಳಿಗೆ ಇದು ಸ್ಪೆಷಲ್, ಎಲ್ಲ ಕಡೆಯಲ್ಲಿ ಮಾಡೋದಿಲ್ಲ. ಇವರು ವಾಮಂಜೂರು ಮೂಡಿಶೆಡ್ಡಿಯ ಶೋಭಿತಾ ಹಲಸಿನ ಹೋಳಿಗೆ ಅಂತ ಕಳೆದ ವರ್ಷ ಸಹ ಇಲ್ಲಿ ಬಂದು ಎಲ್ಲ ಹೋಳಿಗೆ ಖಾಲಿಯಾಗಿದೆ. ಈ ವರ್ಷ ಸಹ ಈ ಹೋಳಿಗೆ ಮೇಳಕ್ಕೆ, ನಮ್ಮದು ಹಲಸಿನ ಮೇಳಕ್ಕೆ ಬಂದಿದ್ದಾರೆ. ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮತ್ತು ನಮ್ಮದು ಮಳೆಗಾಲದ ಫುಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಂಥದ್ದೆಲ್ಲ ಖಾದ್ಯಗಳು ಮಾಡೋದೊಂದು ಸ್ಪೆಷಲ್. ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಆದರೆ ಕಷ್ಟ ಆಗ್ತದೆ. ಇಲ್ಲಿ ನಾವು ಇದನ್ನು ಟೇಸ್ಟ್ ಮಾಡ್ಬೋದು, ಸವಿಯಬಹುದು. ತೆಂಗಿನ ಹೊಂಬಾಲೆ ರಸ ಅಂತಾರೆ, ನ್ಯಾಚುರಲ್ ಜ್ಯೂಸ್. ಅಂದರೆ ತೆಂಗಿನ ಹೂವಲ್ಲಿ ತೆಗೆಯುವಂಥದ್ದು, ಟ್ಯಾಪಿಂಗ್ ಮಾಡಿ ತೆಗಿತಾರೆ. ಈ ಗಾಡಿ ತೆಗೆಯೋ ರೀತಿಯಲ್ಲಿ ತೆಗೆಯೋದು. ಬಟ್ ಇದು ಪರ್ಮೆಂಟೇಷನ್ ಆಗಿರೋದಿಲ್ಲ, ನ್ಯಾಚುರಲ್ ಬರ್ತದೆ ಇದು. ನಾವು ಇದನ್ನು 4 ಡಿಗ್ರಿಯಲ್ಲಿ ಇದನ್ನು ಕೋಲ್ಡಲ್ಲಿ ಇಡೋದ್ರಿಂದ ಪರ್ಮೆಂಟೇಷನ್ ಆಗಬೇಕು. ಇದನ್ನು ಮಕ್ಕಳಿಂದ ಹಿಡಿದು ಎಷ್ಟು ದೊಡ್ಡವರು ಸಹ ಕುಡಿಬೋದು. ಇದು ನ್ಯಾಚುರಲ್ ಸ್ವೀಟ್ ಆಗಿರ್ತದೆ. ಬಟ್ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಸರ್. ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಲಿ, ಸ್ಟೋನ್ ಆಗಲಿ, ಅಥವಾ ಮೈಗ್ರೇನ್ಗೆ ಆಗಲಿ, ಕಣ್ಣಿನ ಆರೋಗ್ಯಕ್ಕಾಗಲಿ ತುಂಬ ಹೆಲ್ತ್ ಬೆನಿಫಿಟ್ ಬರ್ತದೆ. ನ್ಯಾಚುರಲ್ ಆಗಿರ್ತದೆ. ಯೂರಿನ್ ಇನ್ಫೆಕ್ಷನ್ ಆಗಲಿ ತುಂಬ, ಅಂದರೆ ಯೂರಿನ್ ಇನ್ಫೆಕ್ಷನ್ ತುಂಬ ರಿಸಲ್ಟ್ ಇದೆ. 1 ಗ್ಲಾಸ್ 8 ಬೊಂಡದಷ್ಟು ಪವರ್ ಇರ್ತದೆ. ಇದನ್ನು ಜಾಸ್ತಿ ದಿವಸ ಇಡಲಿಕ್ಕೆ ಆಗೋದಿಲ್ಲ, 1 ಡೇ ಮಾತ್ರ ಇಡ್ಬೋದು. ಅಂದರೆ ಫ್ರಿಜ್ಜಲ್ಲಿ ಒಂದು 2 ಡೇಸ್ ಇಡಲಿಕ್ಕೆ ಆಗ್ತದೆ. ನ್ಯಾಚುರಲ್ ಆಗಿ ಕರೆಕ್ಟ್.